ನಯನಾ ಭಾರ್ಗವ್ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಾ. ಮುಖ್ಯಾಂಶಗಳು. ಶಾಂತಿ ಮಂತ್ರ ಮೊಳಗಿಸಿದ ಜೈನ ಸಮಾಜ. ವಿಶ್ವ ದಾಖಲೆಯ ಜಿನ ಸಹಸ್ರನಾಮಾರ್ಚನೆ. ವಾರ್ತೆಗಳ ವಿವರ. ಜಾಗತಿಕ ಶಾಂತಿ ಹಾಗೂ ಸರ್ವಜೀವಿಗಳ ಕಲ್ಯಾಣಕ್ಕಾಗಿ ಆಯೋಜಿಸಲಾದ ಜಿನ ಸಹಸ್ರನಾಮಾರ್ಚನೆ ಕಾರ್ಯಕ್ರಮವು ಪಟ್ಟಣದ ಹೊರವಲಯದ ಹಡಲಗೇರಿ ಸೀಮೆಯ ಶ್ರೀ ಪದ್ಮಾವತಿ ದೇವಿ ದೇವಾಲಯದ ಮಂಗಳ ಭವನದಲ್ಲಿ ಶನಿವಾರ ಅತ್ಯಂತ ಶ್ರದ್ಧಾಭಕ್ತಿ ಮತ್ತು ವೈಭವದಿಂದ ನೆರವೇರಿತು. ಬೆಂಗಳೂರಿನ ವಿಶ್ವಶಾಂತಿ ಯುವ ಸೇನಾ ಸಮಿತಿ, ಮುದ್ದೇಬಿಹಾಳದ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಶ್ರೀ ಪದ್ಮಾವತಿ ಟ್ರಸ್ಟ್ ಕಮಿಟಿ ಹಾಗೂ ದಿಗಂಬರ ಜೈನ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಈ ಐತಿಹಾಸಿಕ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಶ್ರೀ 1008 ಆದಿನಾಥ ಭಗವಾನರ ಸ್ಮರಣೋತ್ಸವದ ಅಂಗವಾಗಿ ಜನವರಿ 31 ಮತ್ತು ಫೆಬ್ರವರಿ 1ರಂದು 2 ದಿನಗಳ ಕಾಲ ರಾಜ್ಯಾದ್ಯಂತ ಏಕಕಾಲದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ಸ್ ಸೇರ್ಪಡೆಯಾಗುವ ಗುರಿ ಹೊಂದಿದೆ. ಧಾರ್ಮಿಕ ವಿಧಿವಿಧಾನಗಳು. ಶನಿವಾರ ಬೆಳಿಗ್ಗೆ 7 ಗಂಟೆಯಿಂದಲೇ ಆರಂಭವಾದ ನಾಮಾರ್ಚನೆ ವಿಧಿವಿಧಾನಗಳು ಮಧ್ಯಾಹ್ನ 12 ಗಂಟೆಯವರೆಗೆ ಸಾಗಿದವು. ನೂರಾರು ದಂಪತಿಗಳು ಹಾಗೂ ಶ್ರಾವಕ-ಶ್ರಾವಕಿಯರು ಭಕ್ತಿಯಿಂದ ಪಾಲ್ಗೊಂಡು ಜಿನ ಧರ್ಮದ ಪ್ರಭಾವನೆಯನ್ನು ಹೆಚ್ಚಿಸಿದರು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ಅಭಿನಂದನ ಗೋಗಿ ಹಾಗೂ ನಿವೃತ್ತ ಶಿಕ್ಷಕ ಅಶೋಕಮಣಿ, ಯುವಜನತೆಯಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ಮೂಡಿಸುವುದು ಹಾಗೂ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರುವುದು ಈ ಸಮಿತಿಯ ಆಶಯವಾಗಿದೆ. ಇದು ಜೈನ ಧರ್ಮದ ಅಸ್ಮಿತೆಯ ಕಾರ್ಯಕ್ರಮವಾಗಿದ್ದು, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ನಡೆಯುತ್ತಿದೆ. ಭಾನುವಾರ ಫೆಬ್ರವರಿ 1 ಈ ಮಹೋನ್ನತ ಕಾರ್ಯಕ್ರಮದ ಸಮಾರೋಪ ಜರುಗಲಿದೆ ಎಂದು ಮಾಹಿತಿ ನೀಡಿದರು. ಈ ಭಕ್ತಿಪೂರ್ವಕ ಸಮಾರಂಭದಲ್ಲಿ ಸಮಾಜದ ಮುಖಂಡರಾದ ಗೊಮ್ಮಟೇಶ್ವರ ಸಗರಿ, ಮಾಣಿಕಚಂದ ದಂಡಾವತಿ, ಅಪ್ಪು ದಂಡಾವತಿ, ಬಾಬು ಗೋಗಿ, ಅಭಿನಂದನಾ ಕಡೆಹಳ್ಳಿ, ಸುರೇಶ ದೇವೂರ, ನೇಮಿಚಂದ ದಂಡಾವತಿ, ರಮೇಶ ದೂಡಮನಿ, ಮಹಾವೀರ ಸಗರಿ, ಜೆಪಿ ಶೆಟ್ಟಿ, ರಾಜೇಂದ್ರ ಪಂಡಿತ, ಆದಿನಾಥ ನಾಗಾವಿ ಪಾಲ್ಗೊಂಡಿದ್ದರು. ಮಹಿಳಾ ಮಂಡಳಿಯ ಶ್ರೀಮತಿ ಸೀಮಾ ದಂಡಾವತಿ, ಭಾಗ್ಯಶ್ರೀ ಕಡೆಹಳ್ಳಿ, ರೇಖಾ ಸಗರಿ, ಸುನಂದಾ ದಂಡಾವತಿ, ಲಕ್ಷ್ಮೀ ನಾಗಾವಿ, ಭಾಗ್ಯಶ್ರೀ ಶೆಟ್ಟಿ ಹಾಗೂ ಗಣ್ಯರಾದ ಪ್ರಭು ಕಡಿ, ಪರಶುರಾಮ ಪವಾರ್, ಸೋಮನಗೌಡ ಸಾಲೋಡಗಿ,
ರಾಜು ಪೂಲೇಶಿ ಸೇರಿದಂತೆ ದಿಗಂಬರ ಜೈನ ಸಮಾಜದ 100 ಬಂಧುಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.